ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗುರುವಾರ ಮಧ್ಯಾಹ್ನದ ವೋಟಿಂಗ್ ಎಷ್ಟು, ಯಾವ ಸ್ಪರ್ಧಿಗಳಿಗೆ ಎಷ್ಟೆಷ್ಟು ವೋಟಿಂಗ್ ಬಂದಿದೆ ಅಂತ ನೋಡೋಣ. ಗಾಯ್ಸ್, ವೋಟಿಂಗ್ ರಿಸಲ್ಟ್ಸ್ಗಳ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ರಕ್ಷಿತ್ ಅವ್ರಿಗೆ ಮತ್ತು ಗಿಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಜಾಸ್ತಿ ವೋಟ್ಗಳು ಹಾಕಿ, ಪಾಪ ರಕ್ಷಿತ್ ಅವರಿಗೆ ಬೆಳಗ್ಗೆ ಪ್ರೋಮೋ ನೋಡಿದರೆ ಗೊತ್ತಾಗುತ್ತಲ್ಲ, ರಕ್ಷಿತ್ ಅವರಿಗೆ ಮತ್ತು ರಾಶಿಕ್ ಅವರಿಗೆ ಇಬ್ಬರಿಗೂ ಲೆಟರ್ ಸಿಕ್ಕೇ ಇಲ್ಲ. ರಕ್ಷಿತ್ ಅವರಿಗೆ ಸಿಕ್ಕಾಪಟ್ಟೆ ಮೋಸ ಮಾಡಿದ್ದಾರೆ. ಯಾರಿಂದ? ಅಶ್ವಿನಿ ಅವರು, ಧ್ರುವಂತ್ ಅವರು, ಅವರಿಂದ ಸಿಕ್ಕಾಪಟ್ಟೆ ಮೋಸ ಆಗಿದೆ. ಅದಕ್ಕೆ ರಕ್ಷಿತ್ ಅವ್ರಿಗೆ ಸಿಕ್ಕಾಪಟ್ಟೆ ಓಟ್ ಹಾಕಿ ಈಗ 12ನೇ ಸ್ಥಾನದಲ್ಲಿ ಚಂದ್ರಪ್ರಭಾ ಅವರಿದ್ದಾರೆ. ಅವ್ರಿಗೆ 4.1% ವೋಟ್ ಬಂದಿದೆ. ನಿನ್ನೆ ಆದರೆ 2.5ನಲ್ಲಿದ್ದರು, ಇವಾಗ 4.1% ವೋಟ್ ಬಂದಿದೆ ಚಂದ್ರಪ್ರಭಾ ಅವರಿಗೆ. ಚಂದ್ರಪ್ರಭಾ ಅವ್ರ ವೋಟಿಂಗ್ ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳ್ಬೋದು. 11ನೇ ಸ್ಥಾನದಲ್ಲಿ ಧ್ರುವಂತ್ ಅವರಿದ್ದಾರೆ. ಧ್ರುವಂತ್ ಅವರಿಗೆ 4.2% ವೋಟಿಂಗ್ ಬಂದಿದೆ ಅಂತ ಹೇಳ್ಬೋದು. ಜಸ್ಟ್ 0.1% ವೋಟಿಂಗ್ ಡಿಫ್ರೆನ್ಸ್ ಚಂದ್ರಪ್ರಭಾ ಅವರು ಮತ್ತು ಧ್ರುವಂತ್ ಅವರಿಗೆ. ಧ್ರುವಂತ್ ಅವರು ಸಿಕ್ಕಾಪಟ್ಟೆ ನೆಗೆಟಿವ್ ಆಗ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ರಕ್ಷಿತ್ ಅವ್ರ ಬಗ್ಗೆ ಮತ್ತು ಸೂರಜ್ ಅವ್ರ ಬಗ್ಗೆ ಎಲ್ಲರ ಬಗ್ಗೆನೂ ಹಿಂದ್ಗಡೆ ಮಾತಾಡ್ತವ್ರೆ. ಆದರೆ ರಕ್ಷಿತ್ ಅವ್ರ ಮುಂದೆ ಮಾತಾಡೋಗಿ ಪಾಸಿಟಿವ್ ಅಂದರೆ ಏನು ಹೇಳಲ್ಲ, ಹಂಗಿದ್ದಾರೆ. ಸಿಕ್ಕಾಪಟ್ಟೆ ನೆಗೆಟಿವ್ ಆಗ್ತಿದ್ದಾರೆ ಅಂತ ಹೇಳ್ಬೋದು ಧ್ರುವಂತ್ ಅವರು. ಇವತ್ತು ರಾತ್ರಿ ಮಿಡ್ ನೈಟ್ ಒಳಗಡೆ ಧ್ರುವಂತ್ ಅವರು 12ನೇ ಸ್ಥಾನಕ್ಕೆ ಬಂದು ಲಾಸ್ಟ್ನಲ್ಲಿದ್ದಾರೆ ಅಂತ ಹೇಳ್ಬೋದು. ಈ ವಾರ ಅವರೇ ಎಲಿಮಿನೇಟ್ ಆಗ್ತಾರೆ ಅಂತಲೂ ಹೇಳ್ಬೋದು. 10th ಪ್ಲೇಸ್ನಲ್ಲಿ ರಾಶಿಕಾ ಇದ್ದಾರೆ. ರಾಶಿಕಾ ಅವರಿಗೆ 5.4% ವೋಟ್ ಬಂದಿದೆ. 9ನೇ ಸ್ಥಾನದಲ್ಲಿ ಜಾನ್ವಿ ಅವರಿದ್ದಾರೆ. ಜಾನ್ವಿ ಅವರಿಗೆ 6.2% ವೋಟ್ ಬರ್ತೈತೆ. ಜಾನ್ವಿ ಅವರಿಗೆ ಬೆಳಗ್ಗೆ 6.1 ಇತ್ತು, ಈಗ 6.2% ವೋಟ್ ಬಂದಿದೆ. ಅಂದರೆ ಜಾನ್ವಿ ಅವ್ರ ವೋಟಿಂಗ್ ಜಾಸ್ತಿ ಆಗ್ತಾಯಿದೆ ಅಂತ ಹೇಳ್ಬೋದು. ಮತ್ತು 8ನೇ ಸ್ಥಾನದಲ್ಲಿ ಕಾಕ್ರೋಚ್ ಸುಧೀರ್ ಅವರಿದ್ದಾರೆ. ಕಾಕ್ರೋಚ್ ಸುಧೀರ್ ಅವರಿಗೆ 6.4% ವೋಟ್ ಬರ್ತೈತೆ. ಇವಾಗ ಫೈಟ್ ಎಲ್ಲಿ ನಡೀತೈತೆ ಅಂದರೆ ಕಾಕ್ರೋಚ್ ಸುಧೀರ್ ಅವ್ರಿಗೆ ಮತ್ತು ಜಾನ್ವಿ ಅವ್ರಿಗೆ 8th ಸ್ಪಾಟ್ಗೆ ಕಾಂಪಿಟೇಷನ್ ನಡೀತೈತೆ. ಐ ಥಿಂಕ್ ಸೊ ರಾತ್ರಿ ಅಷ್ಟರಲ್ಲಿ ಜಾನ್ವಿ ಅವರು ಕಾಕ್ರೋಚ್ ಸುಧೀರವ್ರನ್ನ ಬೀಟ್ ಮಾಡಿ 8th ಸ್ಪಾಟಿಗೆ ಜಾನ್ವಿ ಅವರು ಹೋಗ್ಬೋದು ಅಂತ ಹೇಳ್ತಾಯಿದೆ. ನೆಕ್ಸ್ಟು 7ನೇ ಸ್ಥಾನದಲ್ಲಿ ಸ್ಪಂದನ ಅವರಿದ್ದಾರೆ. ಸ್ಪಂದನ ಅವರಿಗೆ 7.5% ವೋಟಿಂಗ್ ಬಂದಿದೆ. ನೆಕ್ಸ್ಟು 6th ಸ್ಪಾಟ್ನಲ್ಲಿ ಸೂರಜ್ ಅವರಿದ್ದಾರೆ. ಸೂರಜ್ ಅವರಿಗೆ 8.6% ವೋಟಿಂಗ್ ಬರ್ತಿದೆ. ನೆಕ್ಸ್ಟು 5th ಸ್ಪಾಟ್ನಲ್ಲಿ ಅಶ್ವಿನಿ ಅವರಿದ್ದಾರೆ. ಅಶ್ವಿನಿ ಅವರಿಗೆ 9.1% ವೋಟ್ ಬರ್ತಾಯಿದೆ. ನೆಕ್ಸ್ಟು 4th ಸ್ಪಾಟ್ನಲ್ಲಿ ಕಾವ್ಯ ಇದ್ದಾರೆ. ಕಾವ್ಯ ಅವರಿಗೆ 10.3% ವೋಟ್. ಇವಾಗ ಕಾಂಪಿಟೇಷನ್ ಎಲ್ಲಿದೆ ಅಂದರೆ 5th and 6th ಸ್ಪಾಟ್ನಲ್ಲಿದೆ ಅಶ್ವಿನಿ ಮತ್ತು ಸೂರಜ್ ಅವರಿಗೆ. ಜಸ್ಟ್ 0.5% ವೋಟಿಂಗ್ ಡಿಫ್ರೆನ್ಸ್ನಲ್ಲಿದೆ ಅಶ್ವಿನಿ ಮತ್ತು ಸೂರಜ್ ಅವರಿಗೆ. ಸೂರಜ್ ಅವರು ಅಂದರೆ ಒಳ್ಳೆ ಪ್ರೀತಿ ತೋರಿಸ್ತಾ ಇರೋದ್ರಿಂದ ಸೂರಜ್ ಅವರು ಅಶ್ವಿನಿ ಅವ್ರನ್ನ ಬೀಟ್ ಮಾಡಿ 5th ಸ್ಪಾಟ್ಗೆ ಹೋಗ್ಬೋದು. ಮತ್ತು ಇವತ್ತಿನ ಟಾಸ್ಕ್ನಲ್ಲಿ ಗಿಲ್ಲಿ ಮತ್ತು ಕಾವ್ಯ ಇಬ್ಬರಲ್ಲಿ ಯಾರೋ ಒಬ್ಬರು ಸೇವ್ ಆಗ್ತಾರೆ. ಐ ಥಿಂಕ್ ಸೊ ಕಾವ್ಯ ಸೇವ್ ಆಗ್ತಾರೆ ಅಂದ್ಕೊಂಡಿದ್ವಿ. ಅದಕ್ಕೆ ಈ 10.3% ಏನು ಮ್ಯಾಟ್ರ್ ಆಗಲ್ಲ. ಕಾವ್ಯ ವೋಟಿಂಗ್ ಇನ್ನು ಗಿಲ್ಲಿ ಅವ್ರಿಗೆ ಹೋಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು 3ನೇ ಸ್ಪಾಟ್ನಲ್ಲಿ ನೆಕ್ಸ್ಟ್ 3rd ಸ್ಪಾಟ್ನಲ್ಲಿ ರಕ್ಷಿತಾ ಇದ್ದಾರೆ. ಅವರಿಗೆ 11.5% ವೋಟ್ ಬಂದಿದೆ. ನೆಕ್ಸ್ಟು 2nd ಸ್ಪಾಟ್ನಲ್ಲಿ ಧನುಷ್ ಅವರಿದ್ದಾರೆ. ಧನುಷ್ ಅವರಿಗೆ 12.4% ವೋಟು. ನಂಬರ್ 1ನಲ್ಲಿ ಗಿಲ್ಲಿ ಇದ್ದಾರೆ. ಗಿಲ್ಲಿಗೆ 14.3% ವೋಟಿಂಗ್ ಬಂದಿದೆ. ಇವಾಗ ವೋಟಿಂಗ್ ಡಿಫ್ರೆನ್ಸಸ್ ನೋಡೋಣ. ವೋಟಿಂಗ್ ಡಿಫ್ರೆನ್ಸಸ್ ಏನು ಕತೆ ಅಂತ. ಗಿಲ್ಲಿ ಅವ್ರಿಗೆ 14.3 ಅಂದರೆ ಗಿಲ್ಲಿ ಅವರಿಗೆ ಮತ್ತು ಧನುಷ್ ಅವರಿಗೆ 1.9% ವೋಟಿಂಗ್ ಡಿಫ್ರೆನ್ಸ್ ಇದೆ. ಧನುಷ್ ಅವ್ರಿಗೆ ಮತ್ತು ರಕ್ಷಿತ್ ಅವರಿಗೆ 0.9% ವೋಟಿಂಗ್ ಅಂತ ಹೇಳ್ಬೋದು. 0.9% ವೋಟಿಂಗ್ ಡಿಫ್ರೆನ್ಸ್. ಇವತ್ತು ಪ್ರೋಮೋ ನೋಡ್ದಂಗೆ ರಕ್ಷಿತಾ ಅವ್ರಿಗೆ ಮತ್ತು ರಾಶಿಕ್ ಅವ್ರಿಗೆ ಇಬ್ಬರಿಗೂ ಲೆಟ್ರ್ ಸಿಗಲ್ಲ, ಮನೆಯಿಂದ ಬಂದಿದ್ದು ಎಲ್ಲ ಅಶ್ವಿನಿ ಅವರು ಮತ್ತು ಧ್ರುವಂತ್ ಅವರಿಂದನೇ ಆಗ್ತಿದೆ. ಅದರಿಂದ ರಕ್ಷಿತಾ ಅವರಿಗೆ ವೋಟಿಂಗ್ ಇನ್ನೂ ಜಾಸ್ತಿ ಆಗ್ಬೋದು ಅಂತ ಹೇಳ್ಬೋದು. ಮತ್ತು ರಕ್ಷಿತಾಗ್ ಮತ್ತು ಕಾವ್ಯ ಅವರಿಗೆ 1.2% ಡಿಫ್ರೆನ್ಸ್ ಇದೆ. ಕಾವ್ಯ ಮತ್ತು ಅಶ್ವಿನಿ ಅವರಿಗೆ 1.2% ಡಿಫ್ರೆನ್ಸ್ ಇದೆ. ಅಶ್ವಿನಿ ಮತ್ತು ಸೂರಜ್ ಅವರಿಗೆ 0.5% ಡಿಫ್ರೆನ್ಸು. ಸೂರಜ್ ಮತ್ತು ಸ್ಪಂದನ ಅವರಿಗೆ 1.1% ಡಿಫ್ರೆನ್ಸು. ಸ್ಪಂದನ ಮತ್ತು ಕಾಕ್ರೋಚ್ ಸುಧೀರ್ ಅವರಿಗೆ 1.1% ಡಿಫ್ರೆನ್ಸು. ಕಾಕ್ರೋಚ್ ಸುಧೀರ್ ಮತ್ತು ಜಾನ್ವಿ ಅವರಿಗೆ 0.2% ಡಿಫ್ರೆನ್ಸು. ಜಾನ್ವಿ ಮತ್ತು ರಕ್ಷಿತಾ ಅವರಿಗೆ 0.8% ಡಿಫ್ರೆನ್ಸು. ರಕ್ಷಿತಾ ಮತ್ತು ಧ್ರುವಂತ್ ಅವರಿಗೆ 1.2% ಡಿಫ್ರೆನ್ಸು. ಮತ್ತು ಲಾಸ್ಟು ಧ್ರುವಂತ್ ಮತ್ತು ಚಂದ್ರಪ್ರಭಾ ಅವರಿಗೆ ಜಸ್ಟ್ 0.1% ಡಿಫ್ರೆನ್ಸ್. ಐ ಥಿಂಕ್ ಸೊ ಧ್ರುವಂತ್ ಅವರು ಕೆಳಗಡೆ ಹೋಗ್ತಾರೆ ಅಂತ ಹೇಳ್ಬೋದು.